ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿರುವಂತದ್ದೇ. ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆಯಿಂದ ಕಂಗಾಲಾಗಿದ್ದಾರೆ ಪ್ರಯಾಣಿಕರು. ಆದರೆ ಈ ಟ್ರಾಫಿಕ್ ಸಮಸ್ಯೆಗೆ ಹೊಸ ರೋಡ್ ಅಗತ್ಯವಿದೆ ಅಂತ ಮನಗಂಡಿರೋ ಬಿಬಿಎಂಪಿ ಹೊಸ ರೋಡ್ ಮಾಡಲು ಮುಂದಾಗಿದೆ. ಅದರಲ್ಲೂ ಬೆಂಗಳೂರಿನ ಏಕೈಕ ನದಿ ಪಾತ್ರದ ಜಾಗದಲ್ಲಿ. ಅರೆ ಇದು ಹೇಗೆ ಸಾಧ್ಯ? ಈ ಪ್ಲಾನ್ ಏನು? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ವೃಷಭಾವತಿ ನದಿ ಶುದ್ಧೀಕರಣಕ್ಕೆ ಬಿಬಿಎಂಪಿ ಸಂಕಲ್ಪ. ರಾಜಕಾಲುವೆ ಪಕ್ಕದಲ್ಲಿ ನದಿ ಮೇಲೆಯೇ ರಸ್ತೆ ನಿರ್ಮಾಣ. ಎಸ್, ಹಳೆಯ ಬೆಂಗಳೂರಿನ ಜನರಿಗೆ ವೃಷಭಾವತಿ ನದಿಯ ಬಗ್ಗೆ ಗೊತ್ತಿದೆ. ಈಗ ವೃಷಭಾವತಿ ನದಿ ದೊಡ್ಡ ರಾಜಕಾಲುವೆಯಾಗಿ ಚರಂಡಿಯಾಗಿರೋದನ್ನ ನೋಡ್ತಿದ್ದೇವೆ. ಈ ವೃಷಭಾವತಿ ನದಿ ಬೆಂಗಳೂರಿನಲ್ಲಿರೋ ಏಕೈಕ ನದಿ. ನದಿ ಹೋಗಿ ಮೋರಿಯಾಗಿ ಅದೆಷ್ಟೋ ವರ್ಷಗಳೇ ಕಳೆದಿದೆ. ಜೊತೆಗೆ ನದಿ ಪಾತ್ರ ಜಾಗ ಮಾತ್ರವಲ್ಲ, ನದಿಯ ಜಾಗವೂ ಒತ್ತುವರಿಯಾಗಿದೆ. ಈಗ ಬಿಬಿಎಂಪಿ ಇದನ್ನ ಮತ್ತೆ ತನ್ನ ವಶಕ್ಕೆ ಪಡೆದು ಹೊಸ ಯೋಜನೆ ಮಾಡೋದಕ್ಕೆ ಜಲಮಂಡಳಿ, ಮಾಲಿನ್ಯ ನಿಯಂತ್ರಣ ಇಲಾಖೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ಮಾಡಿದೆ. ಹೌದು, ನದಿ ಮತ್ತು ರಾಜಕಾಲುವೆ ಒತ್ತುವರಿಯಾಗಿರೋ ಜಾಗವನ್ನ ಮತ್ತು ಬಫರ್ ಝೋನ್ ಅನ್ನ ಟಿಡಿಆರ್ ಮೂಲಕ ಬಿಬಿಎಂಪಿ ತನ್ನ ಸುಪರ್ದಿಗೆ ಪಡೆದು ವೃಷಭಾವತಿ ಹರಿಯೋ ಮಾರ್ಗದ ಅಭಿವೃದ್ಧಿ ಮಾಡಿ ಕಾಲುವೆಗೆ ಕೊಳಚೆ ನೀರು ಹೋಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಹೊಸದೊಂದು ರಸ್ತೆಯನ್ನ ರಾಜಕಾಲುವೆಯ ಬಫರ್ ಝೋನ್ ಮತ್ತು ಅಗತ್ಯವಿರೋ ಕಡೆಗೆ ಕಾಲುವೆಯ ಮೇಲೆಯೇ ಸೇತುವೆ ಮಾದರಿಯ ರಸ್ತೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. BWSSB, ನಾವು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಸೇರಿ ಅದು ಸೀವೇಜ್ ಹೇಗೆ ತಡೆಗಟ್ಟಬೇಕು. ಅದು ರಾಜಕಾಲುವೆ ಪಕ್ಕದಲ್ಲಿ ಏರಿಯಾ ಏನಿದೆ, ಈಗ ಅದರಲ್ಲಿ ಒಂದು ವಿಚಾರ ಏನಿದೆ, ಕನ್ಸ್ಟ್ರಕ್ಷನ್ ಝೋನ್, ಬಫರ್ ಝೋನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂದಿದೆ. ಅದು ನಮ್ಮ ಕಡೆಗೆ TDR ಕೊಟ್ಟು ತೊಗೊಂಡ್ಬಿಟ್ರೆ ಅದರಲ್ಲಿ ನಾವು ರೋಡು ಮಾಡ್ತೀವಿ, ಕ್ಲೀನ್ ಮಾಡಲಿಕ್ಕೂ ಆಗ್ತದೆ, ಪ್ಲಸ್ ಬಫರ್ನಲ್ಲಿ ನಾವು ಎಫಾರೆಸ್ಟೇಷನ್ ಮಾಡ್ಬೋದು. ಒಟ್ನಲ್ಲಿ ವೃಷಭಾವತಿ ನದಿಯನ್ನ ಅಭಿವೃದ್ಧಿ ಮಾಡಿ ಕೊಳಚೆ ನೀರು ಹೋಗದಂತೆ ಮಾಡಿ ಅಲ್ಲಿ ರಸ್ತೆ ನಿರ್ಮಾಣ ಮಾಡೋ ಪ್ಲಾನ್ ಬಿಬಿಎಂಪಿಯದ್ದು. ಇದು ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತಿಯಾಗಿ ರಸ್ತೆಯ ಜೊತೆಗೆ ನದಿಯೂ ಉಳಿಯುತ್ತೆ, ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.